ಮತ್ತೆ ಸರಸ ವಿರಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಶಿವದೇವ್ ಅವರೇ, ಈಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಸಾಧಾರಣವಾಗಿ ಏಕ ಸಂಗಾತಿಯಾಗಿ ಇರೋದಕ್ಕೂ ಇಷ್ಟಪಡಲ್ಲ, ಅಷ್ಟೇ ಅಲ್ಲ ಬಹುಸಂಗಾತಿಯಾಗಿ ಇರೋದಕ್ಕೂ ಇಷ್ಟಪಡಲ್ಲ. ಹಾಗಾಗಿ ಕಟ್ಕೊಂಡವಳನ್ನ ನೆಮ್ಮದಿಯಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಗಂಡ ಅಂತ ಸ್ವೀಕರಿಸಿದವನನ್ನ ಹೆಂಡತಿ ನೆಮ್ಮದಿಯಾದ ಇಡೋದಕ್ಕೆ ಕೆಲವೊಂದು ಮಾರ್ಗೋಪಾಯಗಳು ಏನಂತೀರಾ? ಯಾವ ಒಂದು ಆಟಿಟ್ಯೂಡನ್ನು ಗಂಡ ಹೆಂಡತಿ ದಂಪತಿಗಳು ರೂಢಿಸ್ಕೋಬೇಕಂತೀರಾ? ಸೊ ಇಬ್ರು ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಹೋಗ್ತೀವಿ ಅನ್ನೋದನ್ನ ಫಸ್ಟ್ ಇಬ್ರು ಮನಸ್ಸಲ್ಲೂ ಬರಬೇಕು. ಯಾವುದೇ ವಿಚಾರದಲ್ಲಿ ಆಗ್ಬೋದು, ಸ್ಟಾರ್ಟಿಂಗ್ ಫ್ರಮ್ ಹೊರಗೆ ತಿನ್ನೋದಕ್ಕೆ ಹೋಗೋದ್ರಿಂದ ಯಾವ ಪಿಕ್ಚರ್ ಇಷ್ಟಪಡ್ತಾರೆ ಅಲ್ಲಿಂದ ನನ್ನ ರಿಲೇಟಿವ್ಸ್ ಜೊತೆ ಹೇಗಿರ್ತೀಯ, ನಿನ್ನ ರಿಲೇಟಿವ್ಸ್ ಜೊತೆ ಹೇಗಿರ್ತೀಯ. ಸೊ ಸ್ಯಾಕ್ರಿಫೈಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕೆಲವು ಸತಿ ಇಷ್ಟ ಇಲ್ಲ ಅಂತಂದ್ರೂ ಅವರು ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರನಾದ್ರೂ ಅವರು ಹೊಂದ್ಕೊಂಡು ಹೋಗೋ ಒಂದು ಮನೋಭಾವನ ಇಟ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಜಗಳಗಳು ಜಾಸ್ತಿ ಆಗತ್ತೆ. ಸೊ ಇದು ಒಂದು. ಆಮೇಲೆ ಸಮಾಜದಲ್ಲಿ ಹೆಚ್ಚಿಗೆ ಹೆಣ್ಣೆ ಸ್ಯಾಕ್ರಿಫೈಸ್ ಮಾಡಬೇಕು, ಹೆಣ್ಣೆ ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅನ್ನೋ ಒತ್ತಡ ಜಾಸ್ತಿ ಇಲ್ಲ. ಒತ್ತಡ ಖಂಡಿತ ಇಲ್ಲ. ಈಗ ಜಾಸ್ತಿ ಒತ್ತಡ ಎಲ್ಲಾಗಿದೆ ಗೊತ್ತಾ? ಅತ್ತೆ ಮಾವನ ಹತ್ರ ಮಾತಾಡಿದ್ರೆ ಜಗಳ ಆಡೋಂತ ಹೆಣ್ಣು ತನ್ನ ತಾಯಿ ತಂದೆಗಳು ಮಾತ್ರ ಮಾತಾಡ್ಬೇಕಂತೆ, ಅವ್ರು ಮಾತ್ರ ಬರ್ಬೇಕಂತೆ. ಅತ್ತೆ ಮಾವ ಅಟ್ಲೀಸ್ಟ್ ಫೋನಲ್ಲೂ ಮಾತಾಡ್ಕೊಡುದು ಅನ್ನೋದು ತಂದೆ ತಾಯಿ ಮುಖ ನೋಡೋದಕ್ಕೆ ಬಿಡದೇ ಇರುವಂತಹ ಗಂಡ ಅವರು ಇದ್ದಾರೆ, ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ನೀವೇನ್ ಹೇಳ್ತೀರಿ? ತಪ್ಪಮ್ಮ. ನಾ ಒಂದಂತೂ ಹಿರಿಯರು ಹೇಳಿರೋ ಮಾತು ಸತ್ಯ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಇವತ್ತು ಕೂಡ ಅಪ್ಲೈ ಆಗುತ್ತೆ. ತನ್ನ ಗಂಡನ ಜೊತೆಯಲ್ಲಿ ಬಂದಾಗ ತಂದೆ ತಾಯಿನ ಪ್ರೀತಿಸ್ಲಿ, ಬಟ್ ಎಲ್ಲ ಹೆಣ್ಮಕ್ಳು ಅದೇ ಪ್ರೀತಿನ ತನ್ನ ಅತ್ತೆ ಮಾವನಿಗೂ ಕೊಡಬೇಕು. ಆವಾಗ ಆ ಗಂಡ ಆಕೆಯ ತಂದೆ ತಾಯಿನೂ ಕೂಡ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಾರೆ. ಫ್ಯಾಮಿಲಿಗಳ ಮಧ್ಯೆ ಸಮಸ್ಯೆ ಬಂದಾಗ ಹೆಂಡತಿ ಗಂಡನ ಜೊತೆಯಲ್ಲಿರ್ಬೇಕು. ತನ್ನ ತಂದೆ ತಾಯಿನ ವಹಿಸಿಕೊಂಡು ಮಾತಾಡಬಾರ್ದು. ಗಂಡನ ತಪ್ಪಿಲ್ದಿದ್ರೆ ತಪ್ಪಿದ್ರೆ ತಿದ್ದಬೇಕು. ಬಟ್ ಯಾವತ್ತೇ ಕೂಡ ನಾನು ನನ್ನ ಗಂಡನ ಜೊತೆಯಲ್ಲಿ ಇರ್ತೀನಿ ಅನ್ಬೇಕೆ ಹೊರತುಗು ವಾಟ್ ಎವರ್ ಇಟ್. ಅಂದ್ರೆ ಹಿಂಗ್ ಕೈ ಕಾಲೆಲ್ಲ ಮುರಿದಾಗಲ್ಲ ಅಲ್ಲ ನಾ ಹೇಳೋದು. ಸಾಮಾನ್ಯವಾಗಿ ಹೆಂಡತಿ ಆದಷ್ಟು ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ರೀ ಅನ್ನೋ ಮಾತು ಬಂದ್ರೆ ನೀವೇನ್ ಹೇಳ್ತೀರಿ? ಹೆಣ್ಣು ಮನಸ್ಸು ಮಾಡಿದ್ರೆ ತನ್ನ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಬೋದು. ಗಂಡು ಮನಸ್ಸು ಮಾಡಿದ್ರೆ ಸುಖವಾಗಿ ಸಂಸಾರ ಮಾಡೋದು. ಅಂದ್ರೆ ಗಂಡ ಹೆಂಡತಿ ಇಬ್ಬರಲ್ಲೂ ಕೂಡ ನೀವೇನ್ ಹೇಳ್ತೀರಿ ರೂಪಾ ಅವರೇ? ಸುಖವಾದ ದಾಂಪತ್ಯಕ್ಕೆ ಸೂತ್ರಗಳು ಸೂತ್ರ ಪ್ರೀತಿ ಒಂದೇ. ಪ್ರೀತಿ ಒಂದ್ರಿಂದಾನೇ ಕ್ಷಮಾಪಣೆ ಆಗಿರ್ಲಿ, ಹೊಂದಾಣಿಕೆ ಆಗ್ಲಿ, ಗೌರವ ಫಸ್ಟ್ ಎಲ್ಲ ಬರೋದು ಪ್ರೀತಿಯಿಂದಾನೆ. ಫಸ್ಟ್ ನೀವು ಪ್ರೀತಿಸ್ಬೇಕು ಮನಸಾರ. ಆಮೇಲೆ ಗಂಡಸರಿಗೆ ತುಂಬಾ ಆಪ್ಷನ್ಸ್ ಜಾಸ್ತಿ ಆಗಿರಬಹುದು, ಅಥವಾ ಬೇರೆ ಹೊರಗಡೆ ಸಂಬಂಧಗಳನ್ನ ಇಟ್ಕೊಂಡಿರ್ಬೋದು, ಎರಡೆರಡು ಮೊಬೈಲ್ ಇಟ್ಕೊಂಡಿರ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ದೈಹಿಕವಾಗಿ ದೌರ್ಜನ್ಯ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೇದಲ್ಲ. ಅದೇ ಹೋಗ ಅವ್ನ ಗರ್ಲ್ ಫ್ರೆಂಡ್ಗೆ ಹೊಡೆದು ದೌರ್ಜನ್ಯ ಮಾಡಲ್ಲ, ಬಂದ್ ಹೆಂಡತಿಗೆ ಹೊಡೆದು ದೌರ್ಜನ್ಯ ಮಾಡೋದು ನಿಜವಾಗ್ಲೂ ಒಪ್ಕೋ ಕೂಡ್ದು ನಾವ್ಯಾರು. ಅದೇ ಇವತ್ತಿನ ದಿನ ನಡೀತಿರೋ. ಆಮೇಲೆ ಯಾಕೆಂದ್ರೆ ಆ ಹುಡುಗಿಗೂ ತಂದೆ ತಾಯಿ ಇದ್ದಾಗ ಆ ತಂದೆನೂ ಒಬ್ಬ ಗಂಡಸು, ಹೆಂಗ್ ನನ್ ಮಗಳಿಗೆ ಹೊಡೆದಾಗ ಒಪ್ಕೋತಾನೆ, ಅಳಿಯ ಬಂದ್ಬಿಟ್ಟು ಹೊಡೆದಾಗ. ಸೊ ಆ ರೀತಿ ದೈಹಿಕವಾಗಿ ದೌರ್ಜನ್ಯ ಖಂಡಿತ ನಡೀಕೂಡ್ದು. ಆಮೇಲೆ ಪ್ರೀತಿ ಒಂದೇ ಎಲ್ಲದಕ್ಕೂ ಶಾಶ್ವತವಾಗಿರೋದು, ಯಾವುದೇ ಸಂಬಂಧ ಅಂತ ತಗೊಂಡ್ರು ಅದಿದ್ರೆ ಖಂಡಿತ ಎರಡು ಸಂಬಂಧ ಚೆನ್ನಾಗಿ. ಎರಡೂ ತಂದೆ ತಾಯಿಗಳು ಮಾತ್ರ ಡೆಫಿನೆಟ್ಲಿ ಯಾರು ನೋಬಡಿ ಶುಡ್ ಅನಾಗರಿಕನಾದ್ರೂ ಕೂಡ ಮ್ಯಾನ್ ಹ್ಯಾಂಡ್ಲ್ ಮಾಡೋದು. ಹೆಂಡತಿ ಗಂಡನ ಚಪ್ಪಲಿ ಹೊಡೆಯೋದಾಗ್ಲಿ, ಗಂಡ ಹೆಂಡತಿ ಕೈ ಮುಡಿಯೋದಾಗ್ಲಿ, ಸಿಗರೇಟ್, ದಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಎನಿ ಅನ್ಸಿವಿಲೈಸ್ ಸೊಸೈಟಿ ಒಳಗೂ ಕೂಡ ದಿಸ್ ಈಸ್ ನಾಟ್ ಅಕ್ಸೆಪ್ಟೆಡ್. ಅಲ್ಲ, ಎರಡೂ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅವರಿಬ್ಬರು ಒಳ್ಳೆ ಭಾವನೆಯಿಂದ ತಮ್ಮ ಮಕ್ಕಳು ಆಗಿರುವಂತ ವಿರಸ ಅದನ್ನ ಸರಿ ಮಾಡುವಂತ ಸಿಚುವೇಶನ್ ಎರಡು ತಂದೆ ತಾಯಿಗಳಿಗಿರುತ್ತೆ. ಅವರ ಈಗೋಗಳು ಬಿಟ್ಟು ಎರಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆ ಪುಟ್ ಮಕ್ಳು ಇರ್ತೈತಲ್ಲ, ಇವರಿಬ್ರು ಹಗಲೋಗೋದಲ್ಲ, ಆ ಪುಟ್ಟು ಮಗು ಬಗ್ಗೆ ಯೋಚನೆ ಮಾಡಿ. ಇವ್ರ ಮಗಳಿಗೆ 30 ವರ್ಷ ಆಗಿರ್ಬೋದು, ಅಪ್ಪ ಅಮ್ಮ ಬೇಕಾಗುತ್ತೆ, ಪುಟ್ಟು ಮಗುಗೆ ತಂದೆ ಬೇಕಾಗುತ್ತಲ್ವಾ. ಹಾಗೆ ತಂದೆ ತಾಯಿ ಇಬ್ರು ಇದ್ರೆ ಆ ಮಕ್ಕಳು ಸ್ವಸ್ಥವಾಗಿ ಬೆಳೀತಾರೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಎರಡು ಅಪ್ಪ ಅಮ್ಮಂದಿರೇ ಸಾಕು, ಕೋರ್ಟ್ ಕಚೇರಿ ಬೇಕಾಗಿಲ್ಲ. ಶಿವದೇವ್ ಅವರೇ, ಗಂಡ ಆಗ್ಲಿ ಹೆಂಡತಿ ಆಗ್ಲಿ ನಾನು ಅನ್ನೋಂಥದ್ದನ್ನ ಬಿಟ್ರೆ ಇಬ್ರು ಸುಖವಾಗಿರಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ಗಂಡ ಕೋಪ ಮಾಡ್ಕೊಂಡಾಗ ಹೆಂಡತಿ ಸ್ವಲ್ಪ ಶಾಂತಿ ಆಗ್ಬೇಕು, ಹೆಂಡತಿ ಕೋಪ ಮಾಡ್ಕೊಂಡಾಗ ಗಂಡ ಶಾಂತಿ ಆಗ್ಬೇಕು. ಈ ಒಂದು ಭಾವನೆ ಬಂದ್ರೆ ಜಗಳಾಡೋ ರೀತಿಯಲ್ಲಿ ಕೂಡ ಬದಲಾಗ್ತಾ ಇದೆ. ಇವಾಗ ಮುಂಚಿನ ತರ ಅತ್ತೆ ಮಾವನ ಹತ್ರ ಹೋಗೋದು ಇಲ್ಲ ಅಪ್ಪ ಅಮ್ಮನ ಹತ್ರ ಬರೋದಿಲ್ಲ ಕಾನ್ಸೆಪ್ಟ್. ಇವಾಗ ಅವರಿಬ್ಬರನ್ನೇ ಫಸ್ಟ್ ನೀವು ಜನರಲ್ ಆಗಿ ನೋಡಿದಾಗ ಅವರಿಬ್ಬರೇ ಅವರ ಡಿಫ್ರೆನ್ಸಸ್ ಅನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಮಾಡ್ತಾ ಬಂದು ಅದಾಗ್ಲಿಲ್ಲ ಅಂದಾಗ ಮಾತ್ರ ಅದು ತಂದೆ ತಾಯಿ ಮತ್ತೆ ಬೇರೆ ಇನ್ನರ್ ಸರ್ಕಲ್ ಅಲ್ಲೇ ಇರ್ಬೋದು, ಆಮೇಲೆ ಇನ್ವಾಲ್ವ್ಮೆಂಟ್ ಆಗುತ್ತೆ. ಸೊ ಪ್ರೀತಿ, ನಂಬಿಕೆ, ಸ್ಯಾಕ್ರಿಫೈಸ್, ಆಮೇಲೆ ಅನ್ಯೋನ್ಯತೆ ಬೆಳೆಸ್ಕೊಳ್ತಾ ಹೋಗೋದು, ಇಟ್ ಶುಡ್ ಬಿ ಅ ಲೈಫ್ ಲಾಂಗ್ ಪ್ರೋಸೆಸ್. ಸೊ ಇದು ಕಂಟಿನ್ಯೂ ಮಾಡಿದ್ರಷ್ಟೇ ದಾಂಪತ್ಯ ಜೀವನ. ಡೈಲಾಗ್ ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್. ಗಂಡ ಹೆಂಡತಿ ಇದೊಂದು ಬಹಳ ಚೆನ್ನಾಗಿ ತನ್ನ ಇಚ್ಛೆಯನ್ನು ಹೇಳ್ಕೊಡ್ಬೇಕು. ನನಗೆ ನೋಡಮ್ಮ ಹಿಂಗ್ ಇಷ್ಟ, ನನಗೆ ಬದನೆಕಾಯಿ ಸಾರು ಆದ್ರೆ ಇಷ್ಟ ಇಲ್ಲ, ಅದ್ ಹೇಳಿದ ಮೇಲೆ ಇವಳು ಬದನೆಕಾಯಿ ಸಾರು ಮಾಡಬಾರ್ದು. ದಟ್ಸ್ ಆಲ್. ಏನು ಅಂತ ಅವಳ ಇಚ್ಛೆ ಏನು ಅಂತ ಹೇಳ್ಬೇಕು. ಕಳೆದ್ರೆ ಇಬ್ರು ಹಳಬರಾಗ್ಬಿಡ್ತಾರೆ. ಹಳೆ ಹೆಂಡತಿ ವೆರಿ ಕಂಫರ್ಟಬಲ್, ದೇ ಡೋಂಟ್ ಬೈಟ್. ಸೊ ನನ್ನ ಹತ್ರ ಬರೋಂತ ನಾನು ಅದೇ ಹೇಳೋದು, ಇಬ್ರು ಸಂಶಯ ಅನ್ನೋದು ಬಿಟ್ಬಿಟ್ಟು
ಆಕಿನ ಡೈವರ್ಸ್ ಮಾಡ್ಬೋದು, ಅವಳಿಗಿನ ಕೆಟ್ಟೋಳು ಸಿಗ್ಬೋದು, ಈತನ ಡೈವರ್ಸ್ ಮಾಡ್ಬೋದು, ಇವನ್ಗಿನ ಕೆಟ್ಟೋನ್ ಸಿಗ್ಬೋದು. ಅದ್ರ ಬದಲು ಇರೋ ಅಂತ ಗಂಡ ಹೆಂಡ್ತಿದ್ರು ಯಾಕೆ ಸುಖವಾಗಿರೋದಕ್ಕೆ ಪ್ರಯತ್ನ ಮಾಡ್ಕೊಡ್ದು. ಒಂದೇ ಒಂದು ವೆಸ್ಟರ್ನೈಸೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 10 ವರ್ಷ ಗೊತ್ತಿರುತ್ತೆ, ಆದ ನಂತರ ಮದುವೆ ಆಗಿ 1 ವರ್ಷಕ್ಕೆ ಅವ್ರದ್ದು ನಡೆಯೋದಿಲ್ಲ. ಆದ್ರೆ ನಮ್ದ್ರಲ್ಲಿ 5-10 ನಿಮಿಷ ನೋಡಿದ್ದು ವರ್ಷಾನುಗಟ್ಲೆ ಓಕೆ ಓಕೆ. ಶಿವದೇವ್ ಅವರೇ, ಅಂಜನಪ್ಪ ಅವರೇ, ಸರಸ್ವತಿ ಅವರೇ, ರೂಪಾಯಿರವರೇ, ಇಷ್ಟೊತ್ತು ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ಏನೇ ಆಗ್ಲಿ, ಬದುಕು ಮುರಿಯೋದಕ್ಕೆ ಅರೆ ನಿಮಿಷದ ಕೆಲಸ, ಆದ್ರೆ ಕಟ್ಟೋದಕ್ಕೆ ವರ್ಷದ ತಾಳ್ಮೆ ಸಹನೆ ಬೇಕು. ದಾಂಪತ್ಯ ಅಂತ ಅಂದ್ರೆ ಎಲ್ಲವೂ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಪರಸ್ಪರ ಕಾಂಪ್ರಮೈಸ್ ಮಾಡಿಕೊಂಡು ಸಹನೆ ತಾಳ್ಮೆಯಿಂದ ಜೀವನ ನಡೆಸ್ಕೊಂಡು ಹೋದ್ರೆ ಒಳಿತು ಅನ್ನುವಂತಹ ಮಾತನ್ನ ಬಂದಿರುವಂತಹ ಅತಿಥಿಗಳು ಹೇಳಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.